ನಂದು ಕಡೆ ಮನೆ ನಿಂದಲ್ಲ ನನ್ ಗಂಡ ಕಟ್ಟಿತ್ತು ಅಂತ ಅವಳು ಹೇಳ್ತಾ ಇದ್ದಾಳೆ. ನಾನು ಇರ್ಬೇಕಾ ನಾನ್ ಸಾಯ್ಬೇಕಾ ಹೇಳ್ರಿ? ಯಾಕೆ ಅವ್ನ್ ಬಾಯಿ ಬಿದ್ದೋಗೈತೆ, ಅವನ್ ಹೇಳಲ್ಲ ಅದು. ಅವನ್ ಗಾಡಿಗೆ ಹಾಕತೆ ಎತ್ಕೊಂಡೋಗಿ, ಅದ್ ಕ್ಯಾಮ್ರದಲ್ಲಿ ಇಟ್ಕೊಂಡೋಗಿ ಲಾಯರ್ ಕೊಟ್ಟು ನೋಡಿ ಮಾಟ ಮಂತ್ರ ಮಾಡಿಸಿ ತಗೊಬಂದು ಹಾಕ್ತಾ ಇದ್ದಾಳೆ ಅಂತ ತೋರಿಸಿದಾನೆ. ಮಗನ್ಗೆ ಬ್ಯಾಂಡಿ ತಗೋಬರಂತ ಹುಡ್ಗರ್ನ ತಗೊಂಡಾಗ ಇದಕ್ ಕಳಿಸ್ತಾನೆ ಅಂಗಡಿಲಿ. ನಮ್ ಜೊತೆ ಮಾತಾಡ್ತಾ ಇರೋದಕ್ಕೆ ತಗೊಂಡಾಗೆ ಮಂಗ್ಳೂರ್ಗೆ ಹಾಕದ ಹಾಸ್ಟ್ಲಿಗೆ. ತಿರ್ಗಾ ಅಲ್ಲಿಂದ ಬಂದ ತಗೊಂಡಂಗೆ ನೈಟ್ ಕಾಲೇಜ್ಗೆ ಹಾಕದ. ತಂದು ಇಕ್ಕೋಬಿಟ್ಟಿದೆ. ಈ ತರದಕ್ಕೆ ಮರ್ತ್ಬಿಟ್ಟು ಬಂದ್ಬಿಟ್ಟೆ ಬರುವಾಗ. ಇವಾಗ ನಂಗೆ ಅಷ್ಟು ತೊಂದರೆ ಆಗ್ತದೆ. ಬೆಳಿಗೊತ್ತು ಇಂಬೆಣ್ಣು ಅಂತೆ ಅದೇನನ್ನ ತಂದು ಮನೆ ಬಾಕ್ಲಲ್ಲಿ ಹಾಕ್ತಾ ಇದ್ದಾನೆ. ಮೆಣಸಕಾಯಿ, ಒಣಮೆಣಸಕಾಯಿ ಅಂತೆ, ಉಪ್ಪು ಅಂತೆ, ನಿಂಬೆಹಣ್ಣು ಅಂತೆ, ಅರ್ಶಿನ ಕುಂಕುಮ ಎಲ್ಲ ತಂದು ಅಲ್ಲಿ ಹಾಕ್ತಾನೆ. ಅದು ಬೆಳಿಗೊತ್ತು ನಾನು ಎತ್ತಿ ತೊಗೊಂಡೋಗಿ ಬಿಸಾಕ್ತೆ. 2 ಸಾನೇನ ಅವನ ಗಾಡಿಗೆ ಹಾಕತೆ ಎತ್ಕೊಂಡೋಗಿ, ಅದು ಕ್ಯಾಮ್ರದಲ್ಲಿ ಇಟ್ಕೊಂಡೋಗಿ ಲಾಯರ್ ಕೊಟ್ಟು ನೋಡಿ ಮಾಟ ಮಂತ್ರ ಮಾಡಿಸಿ ತಗೊಬಂದು ಹಾಕ್ತಾ ಇದ್ದಾಳೆ ಅಂತ ತೋರಿಸಿದಾನೆ. ಇನ್ನೊಂದೆರಡು ಸಹ ಮಾಡಿದೆ, ಅವ್ರ ಮನೆಗೆ ತಗೊಂಡೋಗಿ ಹಾಕ್ಬಿಟ್ಟು ಬಂದೆ ಮೆಟ್ಲಿ ಮೇಲೆ. ಅದನ್ನು ತಗೊಂಡೋಗಿ ಕ್ಯಾಮ್ರಾ ಹಿಡ್ದು ನೋಡಿ ಮಾಟ ಮಂತ್ರ ಮಾಡಿಸ್ಕೊಬಂದು ತಂದು ಹಾಕ್ತಾ ಇದ್ದಾಳೆ ಅಂತ ಹೇಳಿದ್ದಾನೆ. ತುಂಬ ತೊಂದರೆ ಆಗ್ತೈತೆ. ಸೂಳೆ ನಂದು ಕಡೆ ಮನೆ ನಿಂದಲ್ಲ ನನ್ ಗಂಡ ಕಟ್ಟಿತ್ತು ಅಂತ ಅವಳು ಹೇಳ್ತಾ ಇದ್ದಾಳೆ. ನಾನು ಇರ್ಬೇಕಾ ನಾನ್ ಸಾಯ್ಬೇಕಾ ಹೇಳ್ರಿ? ಸೊಸೆ ಹೇಳ್ತಾರೆ. ಅವನ್ನೆಲ್ಲ ಅವಳ ಕೈಲಿ ಹೇಳಿಸ್ತಾ ಇರೋದು ಅವನು. ಯಾಕೆ ಅವ್ನ್ ಬಾಯಿ ಬಿದ್ದೋಗೈತೆ, ಅವನು ಹೇಳಲ್ಲ ಅದು. ನಂಗೆ ಶುಗರ್ ಐತೆ, ಟೈರೆಲ್ಲ ಐತೆ, ಎಲ್ಲ ಐತೆ ನನಗೆ. ಇನ್ನ ದೇವ್ರು ಕರ್ಕೊಂಡು ಹೋಗಿಲ್ಲ. ಇನ್ನ ಏನೇನು ನೋಡ್ಬೇಕು ಈ ಕಣ್ಣಿಂದ. ಮೊಮ್ಮಗಂಗೆ ಬ್ಯಾಂಡಿ ತಗೋಬರಂತ ಹುಡ್ಗರ್ನ ತಗೊಂಡ ಇದಕ್ಕೆ ಕಳಿಸ್ತಾನೆ ಅಂಗಡಿಲಿ. ಅದೆಲ್ಲ ನಾನು ನೋಡ್ಕೊಂಡಿರ್ಲಿಲ್ಲ. ನಮ್ ಜೊತೆ ಮಾತಾಡ್ತಾ ಇರೋದಕ್ಕೆ ತಗೊಂಡಾಗೆ ಮಂಗ್ಳೂರ್ಗೆ ಹಾಕದ ಹಾಸ್ಟ್ಲಿಗೆ. ತಿರ್ಗಾ ಅಲ್ಲಿಂದ ಬಂದ ತಗೊಂಡಂಗೆ ನೈಟ್ ಕಾಲೇಜ್ಗೆ ಹಾಕದ, ಅಲ್ಲೂ ಹಾಕದ ಓದ ಹುಡ್ಗನ್ನ. ಇದೆಲ್ಲ ಕಣ್ಣಲ್ಲಿ ನೋಡಿದ್ರೆ ಸರಿ ಬಂದ್ಬಿಟ್ಟ. ಲಾಸ್ಟ್ಗೆ ಬಂದು ಹಾಸ್ಟ್ಲಿಗೆ ಹಾಕಿ 1 ವರ್ಷನೇನೋ ಓದ, ಫೀಸ್ ಕಟ್ಟಿಲ್ಲ. ಇನ್ನೇನು ಬೇರೆ ಕಾಲೇಜ್ ಸೇರಿಸ್ಬೇಕಾದ್ರೆ ನಮ್ಮ ಮನೆಗೆ ಓಡಿಸ್ಬಿಟ್ರು. ಬಟ್ಟೆ ಬರೀ ಎಲ್ಲ ತೂದಿ ಮೆಟ್ಲ ಮೇಲೆ ಎಸ್ತ್ಬಿಟ್ರು. ಆ ಹುಡುಗ ಎತ್ಕೊಬಂದು ಗುಡ್ಡೆ ಹಾಕೊಂಡು ನಮ್ಮ ಮನೆಗೆ ಬಂದು ಬಿದ್ದ. ಅಜ್ಜಿ ಬಟ್ಟೆ ಎಲ್ಲ ಎಸ್ತ್ಬಿಟ್ಲು ಅಂತ. ನಾನು ಎಲ್ಲಿ ಕಳಿಸ್ಲಿ? ಇಷ್ಟೊತ್ತು ನಂಗೆ ಕಳಿಸ್ಬಿಟ್ಟಿದ್ರೆ ಹುಡುಗ ಏನಾಗಿರೋನು? ಇಲ್ಲ ಕಳ್ತನ ಮಾಡಿರೋನು, ಇಲ್ಲ ಒಬ್ಬ ಕೊಲೆ ಮಾಡಿರೋನು, ಇಲ್ಲ ಜೈಲ್ಗೆ ಹೋಗಿರೋನು. ಇವಾಗ ನಾವು ಹಾಕಿ ಸಾಕ್ತಾ ಇರೋದು ತಪ್ಪ, ಬೇರೆನ ಹೋಗ್ಲಿ ಅನ್ನೋದಕ್ಕೆ ನಂಗೆ ತುಂಬ ನೋವಾಗ್ತೈತೆ ಸ್ವಾಮಿ. ಇರಬಾರ್ದು ಅನ್ನಿಸ್ಬಿಟ್ಟೈತೆ. ನಾನು ಔಷಧಿನೂ ತಂದು ಇಕ್ಕೋಬಿಟ್ಟಿದ್ದೀನಿ. ನಂಗೆ ಅಷ್ಟು ನೋವು ಆಗ್ತೈತೆ. ಕಾರಣ ಅದೇ ಆಸ್ತಿ. ಇವಾಗ ನಾನ್ ಸೈನ್ ಮಾಡಿಲ್ಲ, ನನ್ನ ಮಗಳು ಮಾಡಿಲ್ಲ, ನಾನು ಇನ್ನೊಬ್ಬ ಮಗನೂ ಮಾಡಿಲ್ಲ. ಈ ಅಪ್ಪ ಮಾತ್ರ ಸೈನ್ ಮಾಡಿರೋದು. ಎಂದಕ್ಕೆ ಮನೆ ಕಟ್ತೀನಿ ಅನ್ನೋದಕ್ಕೆ ಬರ್ಸ್ಕೊಂಡಿರೋದು. ಬರ್ಸ್ಕೊಂಡಿರೋದು. ಬರ್ಸ್ಕೊಂಡು ಇವಾಗ ನಾನು ಓನರು. ಇವಾಗ ಮೊನ್ನೆ ಹೇಳ್ತಾ ಇದ್ದಾನೆ ನೀರು ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನಂದೆ ನಿಂಗೆ ಗಣಸಾರ ಕಟ್ ಮಾಡೋ ನೋಡೋಣ ಅಂತ ಹೇಳಿದ್ದೀನಿ. ನಾನು ನೀರಿಲ್ಲ ಅಂದ್ರೆ ನಾನು ಯಾರ ಮನೆಗೆ ಹೋಗ್ಲಿ ನೀರ್ ತರೋದಕ್ಕೆ? ನನ್ನ ಕೈಲಾಗುತ್ತಾ? ಸೊಸೆ ಏನು ಇಲ್ಲ ಅವಳು. ಅವಳು ನಾವು ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದಾಳೆ. ಆಸ್ತಿ ಮೆಟ್ಲಿ ಮೇಲೆ ಬಟ್ಟಣ್ಗಾಕಕ್ಕೆ ಹೋಗಿದ್ದೆ. 2 ಸಲ ತಳ್ಳುದ್ಲು. ನಮ್ಮ ಮೆಲ್ಸ್ಬನ್ಗೂ ಹಿಡ್ಕೊಂಡು ಹೊಡ್ದ, ಮಗ ಅದೂ ಹೊಡ್ದ. ಸರಿ ಅದಕ್ಕೂ ಗಲಾಟೆ ಮಾಡಿದೆ, ಫೈಟ್ ಮಾಡಿದೆ. ಹಂಗೂನು ನಿಂಗೆ ಕನ್ಸಿದ್ರೆ ಬಾರ ಈಚೆ ಅಂತ ನಾನು ಅಲ್ಕಲ್ಕ ಮಾತೆ ಬೈದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಇವಾಗ ನಾನೇನು ಮಾಡಿದ್ದೀನಿ ಅಂದರೆ, ಇಲ್ಲ ಅವನ ಮನೆ ಬಿಟ್ಟು ಹೋಗ್ಬೇಕು. ಲೋನ್ ಕಟ್ಟಿಲ್ಲ ಅವನು. 14.5 ಲಕ್ಷ ತಗೊಂಡೋದಕ್ಕೆ ಇವಾಗ 18.5 ಲಕ್ಷ ಆಗೈತೆ. ಬಡ್ಡಿ ಬೆಳೀತೈತೆ. ಹಿಂಗೆ ಬೆಳ್ಕೊಂಡು ಇನ್ನು ಕುಡ್ಕೊಂಡು ತಿನ್ಕೊಂಡು ಇದ್ರೆ ನಾಳೆ ಸಹ ಬ್ಯಾಂಕರ್ ಬಂದ್ರೆ ನಾನು ಸಾಮಾನು ಎತ್ಕೊಂಡು ಎಲ್ಲಿ ಹೋಗ್ಲಿ ನಾನು? ಹೋದ್ರೆ ಸಾಕು. ಅದೇನೋ ಇಂಬೆಣ್ಣಂತೆ ಎಲ್ಲ ತಂತ ಆಗ್ತಾವನಲ್ಲ. ಹುಷಾರಿಲ್ಲ ಸ್ವಾಮಿ. ನಿನ್ನೆಲ್ಲ ಆಸ್ಪತ್ರೆಗೆ ಹೋದೆ. ದೇವಸ್ಥಾನ ಅಲ್ಲಿ ಇಲ್ಲಿ ತಿರ್ಕೊಂಡು ಹಂಗ ಉಸಿರಲ್ಲಿ ಓಡಾಡ್ತಾ ಇದ್ದೀನಿ ನಾನು. ಓಡಾಡ್ಕೊಂಡಿದ್ದೀನಿ ಸ್ವಾಮಿ. ಹೇಳಿ ಸ್ವಾಮಿ. ನಂಗೆ ತುಂಬಾ ನೋವಾಗ್ತಾ ಇದೆ ಸ್ವಾಮಿ. ಕಾರೆಲ್ಲ ತೆಗಿಸ್ಕೊಂಡ. ಏನ್ಕೆಂತ ಅಮ್ಮ ಅಪ್ಪ ಎಲ್ಲ ನಾವು ಹೋಗ್ಬೇಕಾದ್ರೆ ಎಲ್ಲ ಜೊತೆಲಿ ಹೋಗೋಣ, ದೊಡ್ಡ ಕಾರ್ ತಗೋತೀನಿ, ಹಿಂಡಿ ಕಾಯ್ತು ಅದು ಮಾರ್ಬಿಟ್ಟು ಬೇರೆ ಕಡೆ ಇರೋ ಒಡವೆ ತಗೊಂಡಾಗ ಅಡ ಇಕ್ಕಿ ಬಡ್ಡಿಗೆ ಇಸ್ಕೊಟ್ಟು ಕಾರು ತೆಗೆದುಕೊಟ್ಟೆ. ಇಷ್ಟು ಮಾಡಿ ಅವನ ಹೆಂಡ್ತಿ ತಪ್ಪು. ಇಷ್ಟು ವರ್ಷ ಕ್ಯಾಮ್ರಾ ಇರಲಿಲ್ಲ. ಇವಾಗ ಕ್ಯಾಮ್ರಾ ತಂದು ಅವನ ಹೆಂಡ್ತಿ ತಪ್ಪು ಮಾಡಿರೋದಕ್ಕೆ
ನಮ್ಮನೆ ಎದುರಿಗೆ ತಂದು ಹಾಕಿದ ನೀ ಬಾಕ್ಲಂದ ಎದುರಿಗೆ ಬಂದ ಇಷ್ಟೇ ಹಾಲು, ಚಿಕ್ಕದ ಹಾಲು, ಒಂದ್ ಚಿಕ್ಕದ ರೂಮು, ಏನ್ ದೊಡ್ಡ ಬಿಲ್ಡಿಂಗು ಅಲ್ಲ, ಏನು ಇಲ್ಲ. ಯಾರನ್ನ ಬಂದ್ರೆ ಇಲ್ಲೇ ಊಟ ಮಾಡ್ಬೇಕು. ಆ ಊಟ ಮಾಡೋದು ಮಲ್ಗೋದು ಎಲ್ಲ ಕ್ಯಾಮ್ರದಲ್ಲಿ ನೋಡೋದು. ಅವನು ಎಲ್ಲ ಮನೆಗೂ ಹಾಕ್ಸಿದಾನೆ, 5 ಮನೆಗೂ ಕ್ಯಾಮ್ರಾ ಎಲ್ಲ ನಾನು ನೋಡಿದಿರ ಸ್ವಾಮಿ. ಏನೋ ರೋಡೆಲ್ಲ ಹಾಕೋದ್ ನೋಡಿದ್ದೀನಿ. ಎಲ್ಲ ಮನೆಗೂ ಕ್ಯಾಮ್ರಾ ಹಾಕೊಂಡು ಅವನು ಮನೆ ಒಳಗಡೆನೆ ಮನೇಲಿ ಏನೇನ್ ನಡೀತದ ಎಲ್ಲ ನೋಡ್ತಾ ಇದ್ದಾನೆ. ಅವ್ನ ಮೊಬೈಲಲ್ಲಿ ನೋಡ್ತಾ ಇರ್ತಾನೆ. ಅದಕ್ಕೆ ಮನೆ ನನ್ನ ಮಗಳೇ ಮಾಡಿದ್ಲು, 5 ಲಕ್ಷ ಕೊಟ್ಟವಳೆ ಅವಳು ಮನೆ ಕಟ್ಟೋದಿಕ್ಕೆ ಅಂತ. ದುಡ್ಡು ಕೇಳಕ್ಕೆ ಬಂದಿದ್ದು ಮೊನ್ನೆ. ದುಡ್ಡು ಕೇಳಕ್ ಬಂದ್ಲು, ಒಳಗಡೆನೆ ಇತ್ಕೊಂಡು ಬೈತಾ ಇದ್ದ. ಅವಳೇನೋ ಹೆಂಡತಿ ಮಾತಾಡಿಲ್ಲ, ಇವನೇ ಬೈತಾ ಇದ್ದ. ಅವಳೇ ಮಾಡಿದ್ರು, ನಾನು ದುಡ್ಡು ಇಸ್ಕೊಂಡು ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದೆ ಅಲ್ಲ ಮನೆ ಕಟ್ಟಕ್ಕೆ ಅಂತ ಕೊಟ್ಟಿದ್ದು, ಇಲ್ಲ ನಾನು ದುಡ್ಡು ಕೊಡು, ಇಲ್ಲ ನಾನು ಕ್ಯಾಮ್ರಾ ಹೊಡೆದಾಕ್ತೀನಿ ಅಂತ ಹೊಡೆದಾಕಿದ್ಲು ಅವಳು. ಹೊಡೆದಾಕ್ಲು ಇಲ್ಲ ಅಂತ ನಾನು ಕ್ಯಾಮ್ರಾನು ಹೊಡೆದಾಕಿದ್ಲು, ಕಿಟಕಿ ಕನ್ನಡಿ ಎಲ್ಲ ಹೊಡೆದಾಕಿದ್ಲು. ಒಳಗಡೆ ಕುಯ್ ಪುಯ್ ಅಂದಿಲ್ಲ ತಿರ್ಗಾ ಮೇಲೆ. ರಿಕಾರ್ಡ್ ಆಗ್ತದೆ. ನಿಮ್ ಬೇರೆ ರೂಮಲ್ಲಿ ನನ್ನ ಮೊಮ್ಮಗ ಮಲಗಿರ್ತಾನೆ, ಇನ್ನು ಅಲ್ಲೋಗಿ ಬಟ್ಟೆ ಹಾಕೊಳಕ್ ಆಗುತ್ತಾ? ಚಿಕ್ಕದಾಗ ಐತೆ, ಒಂದು ಬಚ್ಚಿನ ಮನೆ, ಬಾತ್ರೂಮ್ ಅದೇ ಡಬಲ್, ಒಂದು ರೂಮು, ಒಂದು ಹಾಲು, ಚಿಕ್ಕದು ಅಡಿಗೆ ಮನೆ. ಅಷ್ಟ್ರಲ್ಲೇನೆ ಇಷ್ಟು ನಾವು ವನವಾಸ ಮಾಡ್ತಾ ಇದೀವಿ. ಮಗ ಆಗ್ಬೇಕಮ್ಮ, ಮಗ ಅಂತ ಹೇಳಕೊಳಕ್ಕೂ ನಾಚಿಗೆ ಆಗುತ್ತೆ. ಅಂತ ಮಗನೇ ಬೇಕಾಗಿಲ್ಲ ನನಗೆ. ಬರ್ಬೇಕು ಅಷ್ಟೇ. ನಾವೇನು ನಮ್ಮ ಆಸ್ತಿ ನಮ್ಮ ಹೆಸರು ಬರ್ಬೇಕು, ಅವನು ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಹೌದು, ಮಗ ಸಾಕ್ತಾನೆ ಅಂತಾನೆ ನಾನು ಕೊಟ್ಟಿದ್ದು. ನಾನು ಇಲ್ದಿಟ್ಟ ಮೇಲೆ ನಮ್ಮ ಯಜಮಾನಂಗೆ ಹೊಡೆದಿ ಸೈನ್ ಮಾಡಿಸ್ಕೊಂಡಿರೋದು ಅವನು. ಇನ್ನು ನಾನು ಸೈನ್ ಹಾಕಿಲ್ಲ. ನಂಗೆ ಎಷ್ಟೆಷ್ಟೋ ಥೀಮೆ ಇಕ್ಕದ ಸೈನ್ ಮಾಡು ಅಂತ, ನಾನು ಸೈನ್ ಹಾಕಿಲ್ಲ. ನಾನು ಯಾಕೆ ಹಾಕ್ಬೇಕು, ನಿಮ್ಮ ಅಪ್ಪ ಹಾಕಿದ್ದಾನಲ್ಲ ಅಷ್ಟೇ ಸಾಕು ಅಂತ ಅಂದೆ. ನಂಗೆ ಅಷ್ಟು ನೋವಾಗ್ತಾ ಐತೆ ಮನೆಯಲ್ಲಿ.